यो वा धृतस्य विधर्म दिवमेवाभिजयत् वा सत्यायेत्याह दिशो वा धृतस्य सत्यं दिश एवाभिजयत् धृतस्य वा ज्योतिषगित्याह सुवर्गो वै लोकहृतस्य ज्योतिः सुवर्गमेव लोकमभिजयते तावन्तो वै देवलोकास्तानेवाभिजयति दश सम्पद्यन्ते दशाक्षरा विराडन्नम् विराट् विराट्येवान्नाद्ये प्रतिष्ठति. ಶಾಂತಿ ಪುಷ್ಟಿ ಶಾಸ್ತು. ಸಂಗ್ರಹವಾಗಿ ಇದರಲ್ಲಿ ಏನ್ ಬಂತು ಅನ್ನೋದನ್ನ ನನ್ ಯಥಾಮತಿ ನನಗೇನ್ ಗೊತ್ತಾಯ್ತು ಅದು ಹೇಳ್ತಾ ಇದ್ದೀನಿ. ಏನು ಅಂದ್ರೆ ಸೃಷ್ಟಿ ಹೇಗೆ ಉಂಟಾಗುತ್ತೆ ಅನ್ನೋದ್ರದನ್ನೆಲ್ಲ ಹೇಳ್ತಾ ಬಂತ ಆ ನೀರಿಗೆ ಏತದ್ವಾ ಅಪಾಂ ನಾಮಧೇಯಂ ಗುಖ್ಯಂ ಯದಾ ಧಾವಮಾಂಧಾಸುತೆ ಶುಕ್ರಂ ಆ ಅನುವಾಕ. ಅದಕ್ಕೆ ಮೊದಲಿಂದೆಲ್ಲ ತೈತಿರಿ ಉಪನಿಷತ್ತಿನಲ್ಲಿ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಯ ಪೃಥ್ವಿ ಪೃಥಿವ್ಯಾ ಓಷಧಯ ಓಷಧಿಭ್ಯೋ ಅನ್ನಂ ಅನ್ನಾದಿ ಪುರುಷಃ. ಪ್ರೊಸೀಜರು ಹೇಗೆ ಅಂತ ಅಂದುತ್ತೆಲ್ಲ ಬಂತು. ಇನ್ನು ಉಪನಿಷತ್ತುಗಳಲ್ಲಿ ಈ ಸುಕೃತ ಮಾಡಿದ್ದವರು ಅಥವಾ ದುಷ್ಕೃತ ಮಾಡಿದವರೇನೆ ಎಲ್ಲ ವಾಪಸ್ ಬರ್ತಾರೆ. ಅರ್ಚಿರಾದಿಗತಿನಲ್ಲಿ ಹೋದವರು ವಾಪಸ್ ಬರೋಲ್ಲ. ನಚ ಪುನರಾವರ್ತತೆ. ಧೂಮಾದಿಗತಿನಲ್ಲಿ ಹೋಗಿ ವಾಪಸ್ ಬರ್ತಾರಲ್ಲ, ಅವ್ರು ಹೆಂಗ್ ಬರ್ತಾರೆ ಅನ್ನೋದನ್ನ ಐತರೇಯ ಉಪನಿಷತ್ತು ಹೇಳುತ್ತೆ. ಐತರೇಯ ಉಪನಿಷತ್ತು ಕಾಲಕ್ಷೇಪ ಆದಾಗ ನೋಡ್ಬೇಕಾಗಿತ್ತು ಹೇಗೆ ಬರುತ್ತೆ ಅಂದ್ರೆ, ಒಂದೊಂದು ಆತ್ಮವು ಮಳೆಯ ಹನಿಯ ಜೊತೆಗೆ ಸೇರಿ ಬರುತ್ತೆ. ಮಳೆನೇ ಹನಿನೇ ಆಗೋದಿಲ್ಲ ಅದ್ರ ಜೊತೆಗೆ ಅಂತ. ಅದ್ ಹೇಗ್ ಬರುತ್ತೆ ಅನ್ನೋದ್ರ ಡೀಟೇಲ್ಸ್ ಇಲ್ಲೆಲ್ಲ ಒಂದೊಂದು ಬರ್ತಾ ಇದೆ. ಈಗ ಈ ಪ್ರಜನನ ಅಂದ್ರೆ ಸೃಷ್ಟಿಯ ಇದು ಹೇಗೆ ಉಂಟಾಯ್ತು? ಪುರುಷ ಸ್ತ್ರೀ ಇವರಿಬ್ಬರ ಮಿಲನದಿಂದ ಇಲ್ಲಾಗೋದು. ಅಲ್ಲಿ ಶುಕ್ರ ಶೋಣಿತ ಇವುಗಳ ಸಂಯೋಗ. ಶುಕ್ರ ಆಪಹ ಶುಕ್ರವಾಯಿತು. ವೀರ್ಯ ಅಂತ ಏನ್ ಹೇಳ್ತೀವೋ ಅದ್ರದ್ದು. ಇದು ಪಂಚಮ ಆಹುತಿ, 5ನೇ ಆಹುತಿ ಇದು ಮಾಡುವಂತಹದ್ದು. ಆದ್ರಿಂದ ಗರ್ಭದಲ್ಲಿ ಅದು ಜನಿಸೋದು ಅಂತ ಅಂದ್ರೆ ಪುರುಷ ಸ್ತ್ರೀಯರು ಸೇರಿದಾಗ ಸುಮ್ಮನೆ ಎಲ್ಲಾ ಸಲಿನೂ ಮಕ್ಕಳಾಗೋದಿಲ್ಲ. ಭಗವಂತ ಸೃಷ್ಟಿಯನ್ನ ಉಂಟು ಮಾಡ್ತಾನೆ. ಆ ಚೇತನ ಅಲ್ಲಿಗೆ ಬರಬೇಕಾದ್ರೆ ಅದಕ್ಕೆ ಆ ಮೊದಲಿನ ಸ್ಟೇಜಸ್ ಏನೇನಿದೆ ಅವುಗಳೆಲ್ಲ ಬಹಳ ಗಹನವಾದದ್ದಿದು. ಗರ್ಭೋಪನಿಷತ್ ಅಂತ ಅಂದ್ಬಿಟ್ಟು ಒಂದು ಉಪನಿಷತ್ತು ಉಂಟು, 108 ಉಪನಿಷತ್ತು. ಕ್ರಿಯೇಷನ್ ಉಂಟಾಯ್ತು. ನೀವು ಸೈಂಟಿಫಿಕ್ ಆಗಿ ನೋಡಿದಾಗ ಎಂಬ್ರಿಯಾಲಜಿ ಸ್ಟಡಿ ಮಾಡಿ ಅದರಲ್ಲಿ ದಿ ಸ್ಪರ್ಮ್ ಅಂಡ್ ದಿ ಓವಮ್ ಅವುಗಳ ಯೂನಿಟಿ, ಅದರಲ್ಲೂ ಕೂಡ ಏನೋ 1 millions of sperms ಇರೋದ್ರಲ್ಲಿ ಓನ್ಲಿ 1 sperm ಗೆಟ್ಸ್ ದಿ ಆಪರ್ಚುನಿಟಿ ಟು ಗೋ ವಿತ್ ದ ಮಿಕ್ಕಿದ್ದೆಲ್ಲ ಇಟ್ ಜಸ್ಟ್ ಗೋಸ್ ಆಫ್ ವೇಸ್ಟ್. ಅದು ಎಲ್ಲ ಒಂದೊಂದು ಆತ್ಮಗಳು ಜೊತೆನಲ್ಲಿ ಇರೋದು. ಅವಕ್ಕೆ ಮನುಷ್ಯ ಜನ್ಮ ಸಿಗ್ಬೇಕಾದ್ರೆ ಎಷ್ಟು ದುರ್ಲಭ ಅನ್ನೋದನ್ನ ಹೇಳ್ತಾ ಅದು ಹೇಗೆ ಒಂದೊಂದೇ ಆಗ್ತಾ ಬರುತ್ತೆ. ಈಗ ಹಸುವಿನ ಕಕುತ್ ಅದು ಅದರ ಶಕ್ತಿ ವೀರ್ಯ ಇದ್ರದನ್ನ ರೆಪ್ರೆಸೆಂಟ್ ಮಾಡುವಂತ ಕಕುಹಗಂ. ವೃಷಭಕ್ಕೆ ರೋಚತೆ. ಈಗ ವೃಷಭ ಅಂತ ಹೇಳಿದ್ರೆ ಎತ್ತಿಗೂ ಗೂಳಿಗೂ ವ್ಯತ್ಯಾಸ ಇದೆ. ಅದನ್ನ ಇದು ಇವಾಗ ಹಸುವುಗಳಿಗೆ ಗರ್ಭಧಾರಣೆಗೆ ಹೋರಿ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಹೋರಿಗಳು ಇದ್ ಮಾಡಿದ್ರಿಲ್ಲ. ಅದಕ್ಕೆ ವಿಶೇಷವಾದಂತಹ ಇವುಗಳು ಅಂತ ಅಂದ್ಬಿಟ್ಟು ಅಲ್ಲಿ ಯಾಕೆ ಇವರುಗಳು ಅದನ್ನ ಬೇಸಾಯದಲ್ಲಿ ಅದರಲ್ಲಿ ಉಪಯೋಗಿಸೋದಕ್ಕೆ ದೇ ವಿಲ್ ಕಟ್ ದಟ್ ಇದ್ರದನ್ನ ಇವೆಲ್ಲ ಮಾಡ್ತಾರೆ. ಅಂದ್ರೆ ಸೃಷ್ಟಿಯ ಕ್ರಮದಲ್ಲಿ ಯಾವುದು ಹೇಗೆ ಬರುತ್ತೆ, ಅಲ್ಲಿಂದ ಯಾವ ದೇವತೆಗಳ ಕೃಪೆಯಿಂದ ಏನೇನ್ ಬರುತ್ತೆ. ಈಗ ತ್ವಷ್ಟ ರೂಪಾಣಿ ಕರೋತಿ, ಒಬ್ಬೊಬ್ರಿಗೂ ಆಯಾಯ ದೇವತೆಗಳು. ಈಗ ಅಗ್ನಿ ಸೋಮ ಶುಕ್ರ ಇವರುಗಳದ್ದೆಲ್ಲ ಒಂದೊಂದೇ ಗೃಹಾಮಿ ಅನ್ನೋ ರೂಪೇಣ ಸೂರ್ಯಸ್ಯ ರಶ್ಮಿಭಿಹಿ. ಇದು ಭಟ್ಟಭಾಸ್ಕರ ಭಾಷ್ಯ ತಗೊಂಡು ಓದಿದ್ರೆ ಬಹಳ ಒಟ್ಟಿನಲ್ಲಿ ಇದೇನು ಅಂತಂದ್ರೆ ಸೃಷ್ಟಿಯ ಕ್ರಮ ಹೇಗೆ ಅವನು
ಆಯಾಯ ಶರೀರವನ್ನು ಪಡೆಯೋದು. ಮನುಷ್ಯ ಶರೀರವೋ ಇಲ್ಲ ಮೃಗವೋ ಪ್ರಾಣಿನೋ ಮತ್ತೊಂದು ಆಗ್ಬೇಕಾದ್ರೂ ಕೂಡ ಎಲ್ಲ ಅಲ್ಲೂ ಕೂಡ ಅಷ್ಟೇ. ಈಗ ಮನುಷ್ಯರಿಗೆ ಮಾತ್ರ ಇವನು ಉಂಟು ಮಾಡದ ಭಗವಂತ ಅಲ್ಲ, ಅವನದೇ ತಾನೇ ಕ್ರಿಯೇಷನ್ ಎಲ್ಲ. ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ 4 ರೀತಿಯ ಸೃಷ್ಟಿಗಳು. ತಿರ್ಯಕ್ ಅಂದ್ರೇನು? ನಾಲ್ಕು ರೀತಿಯ ಸೃಷ್ಟಿ. ಬ್ರಹ್ಮ ಮಾಡುವಂತಹದ್ದು, ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದು. ಇದು ಕೂಡ ಅನೇಕ ಬಾರಿ ಹೇಳಿದ್ದೆ. ವ್ಯಷ್ಟಿ ಸೃಷ್ಟಿ, ಸಮಷ್ಟಿ ಸೃಷ್ಟಿ ಅಂತ 2. ಸಮಷ್ಟಿ ಸೃಷ್ಟಿ ಅಂದ್ರೇನು? ಸೋಕಾಮಯತ ಬಹುಸ್ಯಾಂ ಪ್ರಜಾ ಏಯ, ನಾನು ಅನೇಕವಾಗಬೇಕು ಅಂತ ಅಂದ. ಅವನು ಸಂಕಲ್ಪಿಸಿದ ತಕ್ಷಣ ಅವನೇನೆ ಪಂಚಭೂತಗಳಾದ. ಆ ಪಂಚಭೂತಗಳ ಪಂಚೀಕರಣದಿಂದ ನಿಮಗೆ ಕಾಣುವಂತ ಮರ, ಗಿಡ, ಪರ್ವತ, ನದಿ ಇವೆಲ್ಲ ಲೋಕಗಳನ್ನೆಲ್ಲ ಉಂಟು ಮಾಡಿದ್ದವನು. ಇದು ಸಮಷ್ಟಿ ಸೃಷ್ಟಿ, ಕಾಂಪೋಸಿಟ್ ಕ್ರಿಯೇಷನ್. ವ್ಯಷ್ಟಿ ಸೃಷ್ಟಿ ಅಂದ್ರೆ ಇಂಡಿವಿಜುವಲ್ ಕ್ರಿಯೇಷನ್. ಆ ಇಂಡಿವಿಜುವಲ್ ಕ್ರಿಯೇಷನ್ ಅನ್ನ ಇವನು ಸೃಷ್ಟಿ ಮಾಡಿದ ಮೊದಲನೇವನು ಚತುರ್ಮುಖ ಬ್ರಹ್ಮ. ಇವನ ಅನಾಭಿಯಿಂದ ಉಂಟಾದವನು. ಅವನಿಗೆ 4 ವೇದಗಳನ್ನು ಕೊಟ್ಬಿಟ್ಟು ಯಥಾ ಪೂರ್ವಮ ಕಲ್ಪಯತ್, ಹಿಂದಿನ ಕಲ್ಪಗಳಲ್ಲಿ ಇದರಲ್ಲಿ ಯಾವ ರೀತಿ ಇತ್ತೋ ಅದೇ ತರದಲ್ಲಿ ನೀನು ಸೃಷ್ಟಿಯನ್ನ ಮಾಡು. ಆ ಮಾಡೋದಕ್ಕೊಂದು ಡೆಫಿನೆಟ್ ಪ್ಯಾಟ್ರನ್ನು, ಆ ಯುಗ ಧರ್ಮ ಇವುಗಳೆಲ್ಲ ಉಂಟಾಗಬೇಕು. ಇವನ ತ್ರಿಗುಣಾತ್ಮಕವಾದ ಪ್ರಕೃತಿನಲ್ಲಿ ಉಂಟಾಗಿದ ತಕ್ಷಣ ಅವನಿಗೂ ಕೂಡ ಅದು ಹೋಗ್ಲಿಲ್ಲ. ಯಾರ ಬ್ರಹ್ಮನಿಗೆ ಅಹಂಕಾರ, ನಾನು ಕ್ರಿಯೇಟರ್ ಅಂತ ಅನ್ಕೊಂಡ. ಅದಕ್ಕಾಗಿ ಆ 2 ಇದನ್ನ ಇವನ ಕಣ್ಣಿನಿಂದ ಬಿದ್ದಂಥದ್ದೇ. ಒಂದು ಮಧುಕೈಟಭ ಆಗಿ ಇವನು ಕೊಟ್ಟ ವೇದಗಳನ್ನು ತಗೊಂಡು ಅವರು ಪಾತಾಳದಲ್ಲಿ, ಯಾಕೆ ಎಲ್ಲ ನೀರಿನಲ್ಲಿ ಮುಳುಗೋಗಿತ್ತು, ಅವರು ನೀರ್ ಒಳಗಡೆ ಹೊಟ್ಟೋಗಿದ್ರು. ಆಮೇಲೆ ಇವನಿಗೆ ರಿಯಲೈಸೇಷನ್, ನಾನಲ್ಲ ಸೃಷ್ಟಿಕರ್ತ, ನಿನ್ ಕೆಲಸ ನಾ ಮುಂದುವರ್ಸ್ತೀನಿ, ದಯವಿಟ್ಟು ಅದನ್ನ ಮತ್ತೆ ವಾಪಸ್ ತರಿಸ್ಕೊಡು ಅಂತ ಬ್ರಹ್ಮ ಕೇಳಿದ. ಆವಾಗ ಭಗವಂತ ಹಯಗ್ರೀವ ರೂಪಿಯಾಗಿ ಬಂದು ಅವನೊಂದು ಹೇಷಾರವ, ಆ ಓಂಕಾರ ಎಲ್ಲಿಂದ ಬಂದು ಶಬ್ದ ಅಂತ ನೋಡೋಕೆ ಅವ್ರು ಮಧುಕೈಟಭರು ರಾಕ್ಷಸರು, ಅವ್ರ ಮೇಲೆ ಬಂದಾಗ ಇವನೋಗಿ ವೇದಗಳನ್ನು ತಂದು ಇವನಿಗೆ ಕೊಟ್ಟು ನೀವು ಮುಂದುವರ್ಸು ಅಂತ ಹೇಳಿ ಅವರನ್ನ ಕೊಂದ. ಇದು ಹಯಗ್ರೀವ ಅವತಾರ. ಇದು ಮೊದಲನೇ ಅವತಾರ ಸೃಷ್ಟಿನಲ್ಲಿ ಅಂತೆಲ್ಲ ಪುರಾಣ ಮತ್ತೆ ಇವುಗಳಲ್ಲಿ ಉಲ್ಲೇಖ. ಹಯಗ್ರೀವ ಅವತಾರದ ವೇದದಲ್ಲೂ ಬರುತ್ತೆ. ಹಯಗ್ರೀವ ಅವತಾರದ ಬಗ್ಗೆ ಈ ಟಿವಿನಲ್ಲಿ ಒಂದು ಇದನ್ನ ಮಾಡಿದ್ವಿ ನಾವು, ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಏನೋ ಹಿಂದೆ, ಸಂಸ್ಕೃತ ಸೌರಭ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರಲ್ಲಿ ವರದರಾಜಮಲೆ ಇದನ್ನೆಲ್ಲ ಡಿಸೈನ್ ಮಾಡಿ ಎಲ್ಲ ಒಂದಷ್ಟೆಲ್ಲ ವೇದ ಸ್ಟೂಡೆಂಟ್ಸ್ಗಳು ಇವರುಗಳೆಲ್ಲ ಸೇರ್ಕೊಂಡು ಮಕ್ಕಳೆಲ್ಲ ಸೇರಿ ಹಯಗ್ರೀವ ಅವತಾರನ ಮಾಡಿದ್ವಿ ನಾವು. ಆ ಸೃಷ್ಟಿಯ ಕೆಲಸ ಇವನು ಮುಂದುವರಿಸಬೇಕಾದ್ರೆ ಅದು ರೆಫರೆನ್ಸ್ ಆಯ್ತು ಅವನಿಗೆ. ಹಿಂದೆ ಹೇಗಿತ್ತೋ ಅದೇ ರೀತಿ ಎಲ್ಲವನ್ನು ನಡೆಸಬೇಕು. ಹಿಂದೆ ಏನು ಎಲ್ಲ ಈ ವರ್ಣಾಶ್ರಮ ಇದೆ, ಇವೆಲ್ಲ ಎಷ್ಟೆಷ್ಟು ಸಂದೇಹಗಳು ಮನಸ್ಸಲ್ಲಿ ಬರ್ತೀವಿ. ಆರಂಭ ಸೃಷ್ಟಿನಲ್ಲಿ ಏನೆಲ್ಲ ಬರೀ ದೇವತೆಗಳಿದ್ರ, ಇಲ್ಲ ಬರೀ ಎಲ್ಲರೂ ಶುದ್ಧವಾಗಿ ಇದ್ರ ಸಾತ್ವಿಕದಲ್ಲಿ, ಆಮೇಲೆ ಸ್ವಲ್ಪವಾಗಿ ಕೆಟ್ಟದ್ ಸೇರ್ತಾ. ಸೃಷ್ಟಿಯ ಆರಂಭದಲ್ಲೇನೇನೆ 4 ವಿಧದ ಸೃಷ್ಟಿ. ದೇವ, ಮನುಷ್ಯ, ತಿರ್ಯಕ್ ಅಂದ್ರೆ ಕ್ರಿಮಿ ಕೀಟಗಳು, ಪ್ರಾಣಿಗಳು, ಸ್ಥಾವರ ಅಂತಂದ್ರೆ ಮುಂದೆ ಕರೆಯುವಂಥದ್ದು ಮರ ಗಿಡಗಳು. ಇದರಲ್ಲಿ ಎಲ್ಲದರಲ್ಲೂ ಕೂಡ ಒಂದೊಂದು ಆತ್ಮಗಳು. ದೇವತೆಯಿಂದ ಮನುಷ್ಯ, ಮನುಷ್ಯದಿಂದ ಇದು ಹಂತ ಹಂತವಾಗಿ ಕೆಳಗ್ ಬರುತ್ತೆ ಒಂದೊಂದೇ. ಅವರವರ ಪುಣ್ಯದ ಫಲಗಳಲ್ಲಿ ಕಡಿಮೆ ಆದಾಗ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಗಿಡ ಮರಗಳಾಗಿ ಹುಟ್ಟುವಂತಹದ್ದು. ಬರ್ತಾರೆ, ಕತ್ತರಿಸ್ತಾರೆ, ಅದಕ್ಕೆ ನೋವಾಗಲ್ವಾ? ಗಿಡದ ಕೊಂಬೆಯನ್ನು ಮತ್ತೊಂದು. ನೀರಿಲ್ಲ ಅಂದ್ರೆ ಒಣಗುತ್ತೆ, ಎಲೆಗಳೆಲ್ಲ ಎಷ್ಟು ಒದ್ದಾಡ್ತಾ ಇರುತ್ತವೆ ನೀರಿಗೆ. ಪ್ರಾಣಿಗಳಾಗಿದ್ರೆ ಚೆನ್ನಾಗಿರುತ್ತೋ. ಈಗೇನೋ ಪಕ್ಷಿ ತರ ಆಕಾಶದಲ್ಲಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಹಾರಾಡಿದ್ರು ಕೂಡ ಅದು ಎಷ್ಟೊತ್ತು ಹಾರಾಡ್ಬೋದು? ಆ ರೆಕ್ಕೆನಲ್ಲಿ ಶಕ್ತಿ ಇರೋ ತನಕ. ಆಮೇಲೆ ಒಂದು ಕೋಡುಗಲ್ ಮೇಲೋ ಇಲ್ಲ ಮರದ ಮೇಲೋ ಒಂದು ಕೂತ್ಕೋಬೇಕು ಅದು. ಮತ್ತೆ ಹಾರಾಡೋ ಉದ್ದೇಶ ಏನು? ಕೆಳಗಡೆ ಎಲ್ಲಿ ಕೊಳೆತ ಪ್ರಾಣಿ ಮಾಂಸ ಸಿಗುತ್ತೆ, ಸತ್ತಿಲಿ ಇದೆಯಾ ಅದಿದೆಯಾ ನೋಡಿ ಅಲ್ಲಿಂದ ಬಂದು ತಿನ್ನುವಂಥದ್ದು. ಆಹಾರ, ನಿದ್ರಾ, ಭಯ, ಮೈಥುನಂಚ, ಈ 4 ಸಾಮಾನ್ಯ ಮೇತತ್ ಪಶುಭಿರ್ನರಾಣ. ಪಶುಗಳು ಅಂತಂದ್ರೆ ಮೃಗಗಳು, ಪ್ರಾಣಿಗಳು. ಅವುಗಳಿಗೂ ಮನುಷ್ಯನಿಗೂ ಇದೆರಡು ಸಮಾನ. ಹಾಗಾದ್ರೆ ಮನುಷ್ಯ ಯಾವ ರೀತಿನಲ್ಲಿ ಈಸ್ ಬೆಟರ್ ದ್ಯಾನ್
ಅನಿಮಲ್ಸ್. ಅಂದ್ರೆ ಇವನಿಗೆ ಪವರ್ ಟು ಥಿಂಕ್, ಅರಿವು, ಡಿಸ್ಕ್ರಿಷನ್, ಯಾವುದು ಸರಿ ಯಾವುದು ತಪ್ಪು, ಇದನ್ನ ಬೇರೆ ಯಾರಿಗಾರು ಹೇಳ್ಬೇಕಾ? ಪ್ರತಿಯೊಬ್ಬರಿಗೂ ಇದೆ ತಾನಿದು. ಅವನು ಎಷ್ಟೇ ಮೂರ್ಖನಾಗಿರ್ಲಿ, ಬುದ್ಧಿ ಕಡಿಮೆ ಇರ್ಬೋದು ಅದರಲ್ಲಿ, ಒಟ್ನಲ್ಲಿ ಅವನಿಗೂ ಇದೆ, ಡಿಸ್ಕ್ರಿಮಿನೇಷನ್ ಇದೆ. ಈ ಕಳ್ತನ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ? ಮೋಸ ಮಾಡೋವನ್ಗೆ ತಾನು ಮೋಸ ಮಾಡ್ತಾ ಇದ್ದೀನಿ ಅನ್ನೋದು ಅರಿವಿಲ್ವಾ? ದಟ್ ಈಸ್ ಅರಿವು. ಆ ಅರಿವಿನಿಂದ ಶಾಸ್ತ್ರದ ಜ್ಞಾನವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದನ್ನು ಡಿಸೈಡ್ ಮಾಡೋರು ಯಾರು? ಶಾಸ್ತ್ರ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಅದರಂತೆ ನೀನು ನಡೆದ್ರೆ ಉದ್ಧಾರ ಆಗ್ತೀಯಾ, ಅದಕ್ಕೆ ವಿರುದ್ಧವಾಗಿ ನಡೆದ್ರೆ ಯು ವಿಲ್ ಬಿ ಪನಿಷ್ಡ್. ಸಂಹಿತೆ ಅದು, ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಮತ್ತೆ ನಿನ್ಗೆ ಚಾಯ್ಸ್ ಕೊಟ್ಬಿಟ್ಟಿದ್ದಾನೆ ಭಗವಂತ. ಈಸ್ ನಾಟ್ ಫೋರ್ಸಿಂಗ್ ಯು, ಯು ಮಸ್ಟ್ ಗೋ ಓನ್ಲಿ ಇನ್ ದ ರೈಟ್ ಟ್ರ್ಯಾಕ್ ಅಂತ, ನಿನ್ನಿಷ್ಟ. ಆದ್ರೆ ಅದ್ರ ರಿಪರ್ಕಷನ್ಸ್ ಏನಿದೆ ಅದನ್ನು ಯು ಫೇಸ್ ಇಟ್. ನೀವು ಮಾಡಿದ್ದಕ್ಕೆ ಬಹಳ ವ್ಯವಸ್ಥಿತವಾಗಿ ಸೃಷ್ಟಿನಲ್ಲಿ ಹೀಗೆ ಒಂದೊಂದು ಕೂಡ. ಮನುಷ್ಯ ಹೇಗೆ ಬೇರೆ ಪ್ರಾಣಿಗಳಿಗಿಂತ ಅಂದ್ರೆ ಬುದ್ಧಿ ಅಂದ್ರೆ ವಿವೇಕ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ತಿಳಿಯುವಂತ ವಿವೇಕ. ಇದು ಪರ್ಸೆಂಟೇಜ್ ಇಲ್ಲ ಅಂತಲ್ಲ, ಅವುಗಳಿಗೆ, ಪ್ರಾಣಿಗಳಿಗೆ ಬಹಳ ಕಡಿಮೆ ಇದೆ. ಇವನಿಗೆ ಅದು ಪ್ರಬುದ್ಧವಾಗಿದೆ. ದಟ್ಸ್ ವೈ ಹಿ ಕ್ಯಾನ್ ಮಾಸ್ಟರಿ ಓವರ್. ಆನೆಗಳನ್ನು ಮಣಿಸ್ತಾನೆ, ನೀರಿನಲ್ಲಿ ಇವುಗಳನ್ನು ಹಿಡಿತಾನೆ, ಆಕಾಶದಲ್ಲೂ ಹಾರೋದು, ಇವೆಲ್ಲ ಆಗತ್ತೆ. ಆದ್ರೆ ಮನುಷ್ಯನಾಗಿ ಅದರ ಸಾರ್ಥಕತೆ ಏನು ಅನ್ನೋದ್ರ ಬಗ್ಗೆ ಬರೀಲಿಲ್ವಲ್ಲ ಅನ್ನೋದೇನೆ ಇವೆಲ್ಲ ಇದರಲ್ಲಿ ಹೇಳೋದು. ಏನೋ ಚಿತ್ರಗೀತೆ ಮತ್ತೊಂದು ವಿವೇಕದಲ್ಲಿ. ಆಕಾಶದಲ್ಲಿ ಹಕ್ಕಿ ಹಾಗೆ ಹಾರೋದನ್ನ ಕಲಿತೆ, ಏರೋಪ್ಲೇನು ಇದನ್ನೆಲ್ಲ ಮಾಡಿ. ಭೂಮಿನಲ್ಲಿ ನೀರಿನಲ್ಲಿ ಮುಳುಗಿ ಈಜೋದು ಮೀನಂತೆ ಅದನ್ನು ಕಲಿತೆ. ಮನುಷ್ಯನಾಗಿ ಭೂಮಿ ಮೇಲೆ ಏನ್ ಬಾಳೋದು ಅದಕ್ಕೆ ಬರ್ಲಿಲ್ವಲ್ಲ ನಿನಗೆ ಅಂತ. ಆತ್ಮದ ಉದ್ಧಾರಕ್ಕೆ ನೀವು ಪ್ರಯತ್ನ ಪಡೋದಾದ್ರೆ ಇಟ್ಸ್ ಓನ್ಲಿ ಇನ್ ಮನುಷ್ಯ ಜನ್ಮ. ದಟ್ಸ್ ವೈ ಮನುಷ್ಯ ಜನ್ಮ ಗ್ರೇಟ್ ಅಂತ ಹೇಳೋದು. ಈ ಅಪಚಾರನ, ಇದು ಅವಕಾಶನ, ಸುವರ್ಣ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಮತ್ತೆ ಎಷ್ಟು ಚಾನ್ಸಸ್ ಆಫ್ ಗೆಟಿಂಗ್ ಎ ಹ್ಯೂಮನ್ ಬರ್ತ್, ಇದ್ರ ಬಗ್ಗೆ ವಿವೇಕ. ಇವೆಲ್ಲ ಯಾಕೆ ಬೇಕು ಅಂತಂದ್ರೆ, ಎಷ್ಟು ಪುಣ್ಯಶಾಲಿಗಳು ನಾವು ಮನುಷ್ಯ ಜನ್ಮ ಪಡೆದಿರೋದಕ್ಕೆ. ಇಲ್ಲಿ ವರ್ಣ ಆಶ್ರಮ ಅದು ನೆಕ್ಸ್ಟ್. ಮನುಷ್ಯ ಜನ್ಮ ಸಿಗೋದಕ್ಕೇನೆ ಇಷ್ಟೆಲ್ಲ ಮಹತಾ ಪುಣ್ಯ ಪುಣ್ಯನ. ಅದರ ಸಾರ್ಥಕತೆ ಏನು ಅಂದ್ರೆ ವಿವೇಕ. ಭಗವಂತ ಕೊಟ್ಟಿರೋದನ್ನು ಉಪಯೋಗಿಸ್ಕೊಂಡು ಶಾಸ್ತ್ರಜ್ಞಾನದಿಂದ ಅದನ್ನ ಚಾಯಿಸು ತಗೊಂಡು ನಿಮ್ಮ ಆತ್ಮದ ಉದ್ಧಾರಕ್ಕೆ ನೀವು ಪ್ರಯತ್ನ ಮಾಡಿ, ರಿವಾರ್ಡ್ಸ್ ಅವನು ಕೊಡ್ತಾನೆ. ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಮತ್ತೆ ಮತ್ತೆ ಕ್ಷಿಪಾಮಿ ಆಸುರಿಂ ಯೋನಿಂ, ಈ ತಿರ್ಯಕ್ ಸ್ಥಾವರಗಳು ಈ ಜನ್ಮದಲ್ಲಿ ಕೊಡ್ತಾನೆ ಅಂತ. ಆಮೇಲೆ ಈ ಹಂತ ಹೇಳ್ತಲ್ಲ, ದೇವ ಮನುಷ್ಯ ತಿರ್ಯಕ್ ಸ್ಥಾವರ. ಈಗ ಸ್ಥಾವರವಾಗಿದ್ದು ಅದೆಷ್ಟೋ ಜನ್ಮಗಳು. ಈಗ ಒಂದು ಮರ ಎಷ್ಟು ವರ್ಷ ಇರ್ಬೋದು? 300 ವರ್ಷ, ಇನ್ನೂ ಹೆಚ್ಚಿಗೂ ಇರ್ಬೋದು. ಈಗ ಬಿಗ್ ಬ್ಯಾಂಗ್ ಎಂಟ್ರಿ ಈ ತರದ್ದು. ಆ ಮರದಲ್ಲಿದ್ದಂತ ಚೇತನ ಆತ್ಮ ಅದಕ್ಕೆ ಬಿಡುಗಡೆ ಯಾವಾಗ? ಆ ಮರ ಒಣಗಿ ಅದರ ನಾಮ ರೂಪ ಇಲ್ಲದೆ ಆಗ್ಬಿಡ್ಬೇಕು. ಅದು ಇಟ್ಸ್ ಎ ಡೆಡ್ ಲಾಗ್. ತೆಗೆದು ಅದು ಸುಟ್ಟೋ ಚೀರ್ ಮಾಡಿಯೋ ಏನೋ ಮಾಡಿಯೋ ಮುಳಿದ್ಮೇಲೆ ಅದ್ರದ್ದಿಲ್ಲ. ಅಲ್ಲಿಂದ ಅದಕ್ಕೆ ಮುಕ್ತಿ. ಆಮೇಲೆ ಅದು ತಿರ್ಯಕ್, ಕ್ರಿಮಿ ಕೀಟಗಳು ಈ ಜನ್ಮವನ್ನು ಪಡೆದು ಆಮೇಲೆ ಅಲ್ಲಿಂದ ಮುಂದಕ್ಕೆ ಅಂತ. ಪುರಾಣದ ಉಲ್ಲೇಖಗಳಲ್ಲಿ ಕೆಲವು ಕಥೆಗಳೆಲ್ಲ ಬರುತ್ತೆ. ಈಗ ಭಾಗವತ ಇದರಲ್ಲಿ ಒಂದ್ಸಲಿ ನಾರದ ಹೋಗ್ದಂತೆ ಭಗವಂತನ ಹತ್ರ ಕೇಳ್ಬೇಕಾರೆ. ಈ ಹಿಂದೆ ಕತೆ ಒಂದ್ಸಲಿ ಹೇಳಿದ್ದೆ ಬೇರೆ ಉಪನ್ಯಾಸದಲ್ಲೂ ಕೂಡ. ಸತ್ಪುರುಷರ ಸಹವಾಸ ಏನಾದ್ರು ಉಪಯೋಗ ಆಗತ್ಯೆ? ಸತ್ಸಂಗಾತ್ ಭವನಿ ಸ್ಪೃಹೋ ಇವೆಲ್ಲ ಅಂತ ಅವನು ಭಗವಂತ ಹೇಳಿದಂತೆ. ಇವನ್ ಕೇಳಿದ ನಾರದ ಅಂತ. ಕತೆ ಇರ್ಲಿ, ನಾರದ ಈಸ್ ಎ ಗ್ರೇಟ್ ಮ್ಯಾನ್. ಆದ್ರೆ ಕಥೆನಲ್ಲಿ ಹೇಳಿದ್ದೇನು ಅಂತಂದ್ರೆ, ನಾರದ ನೀವೊಂದು ಕೆಲಸ ಮಾಡೋ, ಭೂಲೋಕದಲ್ಲಿ ಅಲ್ಲೊಂದು ಹಸು ಕರು ಹಾಕಿದೆ, ನೀನ್ ಅದ್ ನೋಡ್ಬಿಟ್ಟು ಬಾ ಅಂದ. ಇವನು ಹೋದ, ಕರು ನೋಡ್ದ. ಇವನು ಹೇಳಿದ್ದೆ, ಓ ಕರೆಕ್ಟು, ಭಗವಂತ ಹೇಳ್ದಂತೆ ಆ ಹಸು ಒಂದು ಕರು ಹಾಕಿದೆ ಅಂತ. ಆ ಕರು ನೀವೊಂದು ದೃಷ್ಟಿ ನೋಡಿದ್ರೆ ಸತ್ತೋಯ್ತು. ಅದು ಕರು, ಹುಟ್ಟಿದ್ದು ಕರು ಸತ್ತೋಯ್ತು. ಆಮೇಲೆ ವಾಪಸ್ ಬಂದ ಇವನು ನಾರದ. ಬಂದು ಭಗವಂತ ಹತ್ರ, ಏನು ನೀನ್ ಹೇಳ್ದೆ ನೋಡು ಅಂತ ಹೋಗಿ ನೋಡ್ದೆ, ನೋಡಿದ ತಕ್ಷಣ ಸತ್ತೋಯ್ತಲ್ಲ ಅದು ಅಂತ. ಈಗ ಒಂದು ಕೆಲಸ ಮಾಡ, ಅದು ಇನ್ನೆಲ್ಲ ಒಂದು ಇದು ಅದಕ್ಕಿಂದು ಒಂದು ಇನ್ನೂ ಯಾವುದೋ ಒಂದು ಕ್ರಿಮಿಯಾಗಿರ್ತಾನೆ ಮೊದಲು, ಅದೊಂದು ಬರ್ತದೆ.
ಒಂದು ಕ್ರಿಮಿ ಇದೆ ಅಲ್ಲಿ, ಅದನ್ನ ನೋಡುವಂತ ಆ ಕ್ರಿಮಿ ಸತ್ತು ಆಮೇಲೆ ಹಸುವಿನ ಕರುವಾಯ್ತು. ಹಸುವಿನ ಕರು ಆದ್ಮೇಲೆ ಮುಂದಕ್ಕೆ ಇವನಿಗೆ ಏನಿದು 2 ಸಲ ಇವನು ಹಾಗೆ ನೋಡಿದ ತಕ್ಷಣ 2 ಸತ್ತೋಯ್ತಲ್ಲ ಅಲ್ಲಿ ಅಂತ. ಇರ್ಲಿ ನೋಡು, ಇವಾಗ ಅಲ್ಲೊಬ್ಬ ರಾಜನಿಗೊಬ್ಬ ರಾಜ್ಕುಮಾರ ಹುಟ್ಟಿದ್ದಾನೆ, ಅವನ್ ಹೋಗಿ ನೋಡ್ಬಿಟ್ ಬಾ ಅಂತ. ಅವನ ನಾರದ ಹೇಳದ್ನಂತೆ, ಅಯ್ಯೋ ನಾನು ಹೋಗಿ ನೋಡೋದು, ಅವ್ನು ಸತ್ತೋಗ್ಬಿಟ್ರೆ ಅಂತ. ಹೋಗ್ಬಿಟ್ ಬಾ ಅಂತ. ಇವನು ಹೋದ್ರೆ ಆ ಮಗು, ಇನ್ನು ಹುಟ್ಟಿದ ಮಗು ಮಾತಾಡುತ್ತೆ. ನನ್ನ ಸುಕೃತ ವಿಶೇಷ, ನಿಮ್ಮಂತಹ ಬ್ರಹ್ಮವಿತ್ತಾದವರು, ತಿಳಿದವರು, ನಿಮ್ಮ ದೃಷ್ಟಿ ನನ್ನ ಮೇಲೆ ಬಿದ್ದಿದ್ದಕ್ಕೆ ನಾನು ಹೊಲಸಿನಲ್ಲಿ ಒಂದು ಕ್ರಿಮಿ ಆಗಿದ್ದೆ. ನೀವು ಬಂದು ನೋಡಿದ್ರಿ, ಅವಾಗ ನನಗೆ ಆ ಜನ್ಮ ಹೋಯ್ತು, ಹಸುವಿನ ಜನ್ಮ ಸಿಕ್ತು. ಅವಾಗ ಬಂದು ನಿಮ್ಮ ದೃಷ್ಟಿ ಹೊತ್ತು, ಅದರಿಂದ ಇವಾಗ ರಾಜ್ಕುಮಾರ್ನಾಗ್ ಬಂದೆ ಅಂತ ಅಂದ್ಬಿಟ್ಟು ಅದೇ ಉತ್ತರ ಹೇಳ್ತಂತೆ. ಅಂದ್ರೆ ಸಹವಾಸ, ಸತ್ಪುರುಷರ ಆ ಕೃಪಾದೃಷ್ಟಿ ಇವುಗಳು ಉಂಟಾದ್ರೆ ಹೇಗ್ ಬರುತ್ತೆ ಅಂತ. ಯಾಕೆ ಈ ಕತೆ ಹೇಳಿದೆ ಅಂದ್ರೆ, ಈಗ ಒಂದು ಮರವೋ ಇಲ್ಲ ಒಂದು ಪ್ರಾಣಿಯೋ ಆಗಿರೋದು ಅದಕ್ಕೆ ಹೇಗೆ ಇದು ಸಿಗುತ್ತೆ ಅಂದ್ರೆ, ಈ ಸುಮ್ನೆ ಚಾನ್ಸ್ ಬರುತ್ತಾ ಇದು ಅಂತ. ಯಾವುದೋ ಇದು ಒಂದೇ ಜನ್ಮದ್ದಲ್ಲ, ಯಾವುದೋ ಜನ್ಮದಲ್ಲಿ ಮಾಡಿದ್ದಕ್ಕೆ ಅವನು ಇವಾಗ ಭರತನಾಗಿದ್ದವನು ಜಿಂಕಿ ಆದ. ಇವನಿಗೆ ಆ ಜಿಂಕೆ ಮೇಲಿನ ವ್ಯಾಮೋಹದಿಂದ ಇದಾಗಿದ್ದು. ಆದ್ರೆ ಮೊದಲು ಅವನು ಮಾಡಿದ್ರಿಂದ ಜಿಂಕೆಗೆ ಪೂರ್ವ ಜನ್ಮದ ಸ್ಮರಣೆ ಇತ್ತು. ಜಿಂಕೆ ಜನ್ಮವೂ ಆಗಿ ಮತ್ತೆ ಇನ್ನೊಂದ್ಸಲಿ ಅವನು ಹುಡ್ದ ಜಡ ಭರತ. ಅವಾಗ ಮೊದಲು ಭರತ ಅವನು ಚಕ್ರವರ್ತಿ ಒಂದೊಂದು ಇದ್ರಲ್ಲೂ ಕೂಡ. ಆ ಜಡ ಭರತನಾದಾಗ ಅಯ್ಯೋ ಬೇಡ, ಈ ಪ್ರಕೃತಿಯ ಸಂಬಂಧವೇ ಬೇಡ ನನಗೆ ಅಂತ ಎಲ್ಲರ ಹತ್ರ ಅವನು ಮೂರ್ಖ, ಪೆದ್ದ, ಯೂಸ್ಲೆಸ್ ಅಂತ ಎಲ್ಲರೂ ಅನ್ನಿಸ್ಕೊಂಡು, ತಂದೆ ತಾಯಿನೂ ಬಹಳಷ್ಟು ಪ್ರಯತ್ನ ಪಟ್ರು ಏನೆಲ್ಲ ವಿದ್ಯೆ ಕೊಡೋಕೆ. ಬೇಗುಂತ್ಗೆ ಏನನ್ನು ಕಲಿತೆ ಅಂತ ತೋರಿಸ್ಲಿಲ್ಲ ಅವನಿಗೆ. ನಾಟ್ ದಟ್ ಅವನಿಗೆ ಬುದ್ಧಿ ಇರ್ಲಿಲ್ಲ ಅಂತಲ್ಲ, ಯಾರೋ ಕರೆದ್ರು ಕೆಲ್ಸಕ್ಕೆ ಹೋದ, ಮಾಡ್ದ, ದುಡ್ಡು ಕೇಳಲಿಲ್ಲ, ಅವ್ರು ಕೊಟ್ರ ತಗೊಂಡ, ಕೊಡ್ಲಿಲ್ವಾ ಸುಮ್ಮನೆ ಇದ್ದ. ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಏನು ಆಹಾರ ಸಿಕ್ತು ಸರಿ, ಸಿಗ್ಲಿಲ್ವಾ ಕೇಳುವುದೂ ಇಲ್ಲ. ಒಣಕೊಂಡಿದ್ರು ಕೂಡ ಅವನ ಶರೀರ ಬೆಳೀತಾ ಇತ್ತು. ಎಷ್ಟು ಆಶ್ಚರ್ಯವಾಗುತ್ತೆ ಜಡಭರತನ ವೃತ್ತಾಂತದಲ್ಲಿ ನೋಡ್ಬೇಕಾದ್ರೆ ಅಂತ. ಆಮೇಲೆ ಈ ರಹುಗಣ ಒಂದ್ಸಲಿ ಬರ್ತಾನೆ, ಹೊರಿಬೇಕಾದ್ರೆ ಅವನನ್ನ ಇದ್ ಮಾಡ್ತಾರೆ, ಇವನ ಅಡ್ಡಾದಿಡ್ಡಿ ಕಾಲಾಗ್ತಾನೆ, ನಿಂಗೆ ಪನಿಷ್ಮೆಂಟ್ ಕೊಟ್ಬಿಡ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತಾನೆ. ಯಾವನು ಶಿಕ್ಷೆ ಕೊಡೋದು ನನಗೆ? ಯಾರು ರಾಜ ನೀನು? ನಾನು ಅವತ್ತಿರೋದು? ಹೀಗೇನೋ ಒಂದು ಪ್ರಶ್ನೆ ಎಲ್ಲ ವಿಚಿತ್ರವಾಗಿ ಕೇಳ್ತಾನೆ ಅವನಿಗೆ. ಒಂದು, ಅವನು ಈ ಮಸ್ಟ್ ಬಿ ಎ ವೆರಿ ಗ್ರೇಟ್ ನಾಲೆಡ್ಜಬಲ್ ಪರ್ಸನ್ ಆಗಿರ್ಬೇಕು, ಇಲ್ದಿದ್ರೆ ಈ ಮಸ್ಟ್ ಬಿ ಎ ವೆರಿ ಫೂಲ್ ಅಂತ. ಇದೆರಡು ಅರ್ಥ ಅದ್ರಲ್ಲಿ ಬರೋಂಗೆ ಉಪನಿಷತ್ನಲ್ಲಿ ಈ ಕತೆ ಬರುವಂತಹದ್ದು. ಯಾರನ್ನ ಯಾರು ಹೊತ್ತಿರೋದು ಅಂತ ಕೇಳ್ತಾನೆ. ನೀನು ಯಾವ ರಾಜ? ನೀನ್ ಯಾರಿಗೆ ಶಿಕ್ಷೆ ಕೊಡ್ತೀಯಾ? ನಾನು ಯಾರು ನಿನ್ನಿಂದ ಶಿಕ್ಷಿಸ ಏರ್ಪಡಿಸೋನು? ನಾನ್ ಯಾರು? ನೀನ್ ಯಾರು? ಹೀಗೆ ಕಡೆಗೆ ಅವನಿಗೆ ವಿವೇಕ ಬಂದು ರಾಜ ಇವನ್ ಕಾಲಿಗೆ ಬೀಳ್ತಾನೆ, ನನಗೆ ಬ್ರಹ್ಮದ ಬಗ್ಗೆ ತಿಳಿಸುವಂತ. ಬಹಳ ಸುಂದರವಾದಂತ ಕತೆ. ಈ ಜಡಭರತನಲ್ಲಿ ಅವನಿಗೇನು ಅಂದ್ರೆ, ಈ ನಮ್ಮಾಳ್ವಾರ್ ತರ ಅವನಿಗೆ ಪ್ರಾಪಂಚಿಕವಾದದ್ದು ಈ ಮಾಯೆ ಇದೆಯಲ್ಲ, ಅದನ್ನ ಅವರು ಕೋಪದಿಂದ ತೊಳೆದವರು. ಅಂದ್ರೆ ಅವರು ತಮ್ಮ ಆತ್ಮದ ಸ್ವಸ್ವರೂಪದಲ್ಲಿ ಇದ್ದವರು. ಆ ರೀತಿಯ ಭಾವ ಜಡಭರತಂದು. ಅದರಿಂದ ಅವನಿಗೆ ಉಪದೇಶ ಇದೆಲ್ಲ ಆಗಿದ್ದು. ಸೊ ಹೀಗೆ ಒಂದೊಂದು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಹೇಳ್ಬೇಕಾದ್ರೆ, ವೇದ ಅಖಿಲ ಧರ್ಮ ಮೂಲ, ಎಲ್ಲದಕ್ಕೂ ವೇದ ಮೂಲ, ಅದರಲ್ಲಿ ಎಲ್ಲವೂ ಸಿಗತ್ತೆ. ಹಾಗೆ ಒಂದೊಂದೇ ಸೃಷ್ಟಿಯಲ್ಲಿ ಯಾವ್ದು, ಈಗ ವಾಯು ಅವದು ಮೊದಲು ನೀರು, ಆಮೇಲೆ ಒಂದೊಂದೇ ಬಂತು ಒಂದೊಂದು. ಆ ಪ್ರಾಣ, ಈಗ ಇಲ್ಲಿಂದ ಉತ್ಕ್ರಾಂತಿ, ಶರೀರ ಬಿಡಬೇಕಾದ್ರೆ ಎಲ್ಲ ಇಂದ್ರಿಯಗಳು ಕೂಡ ವಾಕಿನಲ್ಲಿ ಲಯವಾಗತ್ತೆ ಒಂದೊಂದು ಕೂಡ. ವಾಕು, ಮಾತು ಅನ್ನೋದು ಪ್ರಾಣದ ಜೊತೆಗೆ ಸೇರಿ ಅದರಲ್ಲಿ ಲಯವಾಗಿಬಿಡುತ್ತೆ. ವಾಕು ಕೂಡ, ಮಾತು ಹೋಯಿತು. ಸೊ ಯಾವಾಗ ಒಬ್ಬ ಶರೀರವನ್ನು ಬಿಡ್ಬೇಕಾದ್ರೆ ಅವನ ಮಾತು ನಿಂತು ಹೋಗುತ್ತೋ, ಅವಾಗ ಬೇರೆ ಎಲ್ಲ ಸೆನ್ಸೇಷನ್ಸ್ ಹೋಗುತ್ತೆ. ಕಣ್ಣೆಲ್ಲೋ ಹಿಂಗ್ ಸಿಗಾಕೊಂಡಿರುತ್ತೆ, ಅವ್ನ ಕಣ್ಣು ಆಡ್ಸೋದಿಲ್ಲ. ನೀವೊಂದು ಚೆನ್ನಾಗಿ ಕೆಂಪಗೆ ಕಾಸ್ಬಿಟ್ಟು ಒಂದು ಬರೆ ಹಾಕಿ ಅವ್ನ ಶರೀರದ ಮೇಲೆ ಇಟ್ರೆ, ಕೆಂಪು ಕಾದಿರೋ ಕಬ್ಬಣ ಚರ್ಮ ಸುಡುತ್ತೆ ಚರ ಅಂತ. ಅವನು ಒಂದು ಚೂರು ಅನ್ನೋಲ್ಲ, ಬಿಕಾಸ್ ಸೆನ್ಸ್ ಆಫ್ ಟಚ್ ಅನ್ನೋದು ಒಳಗಿರುತ್ತೆ. ಹೀಗೆ ಒಂದೊಂದೇ 5 ಇಂದ್ರಿಯಗಳು ಹೋಯ್ತು. ವಾಕು ಪ್ರಾಣದಲ್ಲಿ ಹೋಗಿ ಪ್ರಾಣ ಆತ್ಮನ ಜೊತೆಗೆ ಹೊರಟು ಬಿಡ್ತಾನೆ. ಇವನು ಹೊರಡಬೇಕಾದ್ರೆ ಅವನಿಗೆ ಇನ್ನೊಂದು ಶರೀರ ಸಿದ್ಧವಾಗಿರುತ್ತೆ. ಇನ್ನೊಂದು ಶರೀರ ಸಿದ್ಧವಾಗದೆ ಇವನು ಹೋಗಲ್ಲ. ಆ ಶರೀರ ಮಾಡ್ಕೊಡೋನು ಯಾರೋ ಭಗವಂತ.
ಆ ಶರೀರ ಹೇಗ್ ಸಿಗುತ್ತೆ ಅಂದ್ರೆ ಇವನ ಕರ್ಮದ ಪ್ರಕಾರ. ಭಗವಂತನೇ ಎಲ್ಲದನ್ನು ಮಾಡ್ತಾನೆ, ಆದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಇವರ ಕರ್ಮದ ಪ್ರಕಾರ. ಅಂದ್ರೆ ಟೋಟಲ್ ಸಮಪ್ ಮಾಡಬೇಕಾದ್ರೆ ಭಗವಂತನ ಸೃಷ್ಟಿ ಅನ್ನೋದು ಎಷ್ಟು ಆಶ್ಚರ್ಯಕರವಾಗಿದೆ ನೋಡಿ. ಯಾವ್ದು ಪಂಚಭೂತಗಳು, ಅವುಗಳಲ್ಲಿ ಈ ಪ್ರಾಣ ಇದು ಸೇರಿ ಒಂದೊಂದು ಆಯಾಯ ರೂಪಗಳನ್ನು ತಗೊಂಡು ಪಂಚೀಕರಣ ತ್ರಿವೃತ್ಕರಣ ಅಂತ ಉಪನಿಷತ್ತುಗಳು ಇದನ್ನು ಕೊಂಡಾಡುತ್ತೆ. ಅದರ ವಿಸ್ತೃತವಾದಂತಹ ನರೇಶನ್ ಇಲ್ಲಿದೆ. ಇದು ವಾಯುರಸಿ ಪ್ರಾಣೋ ನಾಮ ಸವಿತುರಾಧಿಪತ್ಯೆ ಅಪಾನಮ್ಮೆ ದಾಹ ಚಕ್ಷುರಸಿ ಶ್ರೋತ್ರಂ ನಾಮ. ಹೀಗೆ ಒಂದೊಂದೇ ಆ ಒಂದೊಂದು ಇಂದ್ರಿಯಗಳಿಗೆ ಅಧಿದೇವತೆಗಳಿದ್ದಾರೆ. ಈಗ ಚಕ್ಷು, ಕಣ್ಣಿಗೆ ಸೂರ್ಯ, ದಿಕ್ಕುಗಳು ಕಿವಿಗೆ ಅವರುಗಳು ಅಧಿಪತಿಗಳು. ಹೀಗೆ ಒಂದೊಂದಕ್ಕೂ ಕೂಡ ಎಷ್ಟು ವ್ಯವಸ್ಥಿತವಾಗಿದೆ ಅಂತ. ಇದು ಸೃಷ್ಟಿಯ ಕ್ರಮ, ಇವುಗಳನ್ನೆಲ್ಲ ತಿಳಿಸುವಂತದ್ದು. ಏನಾಯ್ತು ಇವಾಗ? 4, 5ನೇದಾ? ವ್ಯೋಮನ ಋತಸ್ಯ ಪ್ರಾಣ ಪಶೂನೇವ ವಿಧರ್ಮದಿವಮೇವ ವಿಜಯತೃತಸ್ಯ ಜಯತಿ ಋತಸ್ಯ ಜಯತೃತಸ್ಯ ಷಟ್ಚತ್ವಾರಿಗಂ ಷಟ್ಚ. ವ್ಯೋಮನಋತಸ್ಯ ಪ್ರಾಣಃ ಪಶೂನೇವ ವಿಧರ್ಮ ದಿವಮೇವಾಭಿಜಯತೃತಸ್ಯ ಷಟ್ಚತ್ವಾರಿಗಂ ಷಟ್ಚ. ದೇವಾ ವೈ ಯಜ್ಞೇನ ನಾವಾರುಂಧತ. ದೇವಾ ವೈ ಯಜ್ಞೇನ ನಾವಾರುಂಧತ. ದೇವಾ ವೈ ಯಜ್ಞೇನ ನಾವಾರುಂಧತ. ಅದಕ್ಕೆ ಬರೀ ವೇದ ಅಕ್ಷರ ಸಹ ಕಲಿಯೋದ್ರ ಜೊತೆಗೆ ಭಾಷ್ಯಗಳನ್ನು ಓದಬೇಕು, ಅರ್ಥವನ್ನು ತಿಳಿಬೇಕು. ದಟ್ ಗಿವ್ಸ್ ದಿ ಪೂರ್ಣವಾದಂತಹ ಇದು. ಆಮೇಲೆ ಅದರ ಅಪ್ಲಿಕೇಶನ್. ಹಾಗಾಗಿ ಷಡಂಗ ಸಹಿತವಾದ ವೇದ ಅಂತ ಬರಬೇಕಾದ್ರೆ ಆರಣ್ಯಕ, ಯಜುರಾರಣ್ಯಕ, ಚಾತುರ್ಹೋತೃಚಯನಂ, ತೃತೀಯ ಪ್ರಶ್ನೆಯ ಆರಂಭ, ಇಪ್ಪತ್ತೊಂದು ಅನುವಾಕಗಳಿದೆ. 1ನೇ ಅನುವಾಕದಿಂದ 13ನೇ ಅನುವಾಕ ಪರ್ಯಂತಂ ಕಾಂಡ ಋಷಿ ಪ್ರಜಾಪತಿ. ಒಂದೊಂದೇ ಇದನ್ನ ತಿಳಿಸಿಕೊಟ್ಟವನು ಪ್ರಜಾಪತಿ ಇದರಿಂದ ಅಂತ. ಓಂ ತಚ್ಛಮ್ಯೋರಾವೃಣೀಮಹೇ. ತಚ್ಛಮ್ಯೋರಾವೃಣೀಮಹೇ. ಓಂ ತಚ್ಛಮ್ಯೋರಾವೃಣೀಮಹೇ. ಗಾತುಂ ಯಜ್ಞಾಯ ಗಾತುಂ ಯಜ್ಞಾಯ. ಗಾತುಂ ಯಜ್ಞಾಯ. ಗಾತುಂ ಯಜ್ಞಪತಯೇ. ಗಾತುಂ ಯಜ್ಞಪತಯೇ. ಗಾತುಂ ಯಜ್ಞಪತಯೇ. ದೈವೀ ಸ್ವಸ್ತಿರಸ್ತು ನಃ. ದೈವೀ ಸ್ವಸ್ತಿರಸ್ತು ನಃ. ದೈವೀ ಸ್ವಸ್ತಿರಸ್ತು ನಃ. ಸ್ವಸ್ತಿರ್ಮಾನುಷೇಭ್ಯಃ. 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 ಈ 3ನೇದಕ್ಕೆ ಬ್ರಹ್ಮಮೇಧ ಅಂತ ಹೆಸರು. ಗೊತ್ತಾಯ್ತೆ? ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಹೆಸರು. ಮೊದಲನೇದು ಅರುಣ ಪ್ರಶ್ನ, ಸೂರ್ಯ ನಮಸ್ಕಾರ ಮಂತ್ರ ಇದೆ, ಯಜುರಾರಣ್ಯಕ ಮೊದಲನೇದು. 2ನೇದು ಸ್ವಾಧ್ಯಾಯ ಬ್ರಾಹ್ಮಣ. ಸ್ವಾಧ್ಯಾಯ ಅಂದ್ರೆ ಏನು ಅದ್ರದ್ದೆಲ್ಲ ಹೇಳ್ತು ಅಲ್ಲಿ. ಬ್ರಹ್ಮಯಜ್ಞ ಇವೆಲ್ಲ ಬಂದಿದ್ದು. 3ನೇದು ಬ್ರಹ್ಮಮೇಧ. ಬ್ರಹ್ಮಮೇಧ ಅಂತಂದ್ರೆ ಸಂಸ್ಕಾರವನ್ನ ನಡೆಸಬೇಕಾದ್ರೆ ಪಿತೃಮೇಧ, ಬ್ರಹ್ಮಮೇಧ ಅಂತ 2 ಬಗೆ. ಸಾಮಾನ್ಯವಾಗಿ ಶ್ರೀ ವೈಷ್ಣವರಾದವರು ಶರೀರ ಬಿಟ್ರೆ ಎಲ್ರಿಗೂ ನಡೆಸೋದು ಪಿತೃಮೇಧ. ಆದ್ರೆ ಯಾರು ವೇದವನ್ನು ತಿಳಿದಿದ್ದಾನೋ, ವೇದವಿತ್ ಆದವನಿಗೆ ಬ್ರಹ್ಮವೇದ ಸಂಸ್ಕಾರ ನಡೆಸಬೇಕು ಅಂತ ವಿಧಿಗಳು. ಅವಾಗ ಈ ಮಂತ್ರಗಳೆಲ್ಲ ಅಲ್ಲಿ ಉಪಯೋಗ ಆಗತ್ತೆ. ಅದಕ್ಕಾಗಿ ಇದಕ್ಕೆ ಬ್ರಹ್ಮಮೇಧ ಅಂತಾನೆ ಈ ಚಾಪ್ಟರ್ಗೆ ಹೆಸರು. 3ನೇದಕ್ಕೆ. 4, 5ನೇದಕ್ಕೆ ಪ್ರವರ್ಗ್ಯ ಅಂತ ಹೆಸರು. 6ನೇದು ಪಿತೃಮೇಧ. ನೋಡಿ ಇಲ್ಲಿ 3ನೇದು ಬ್ರಹ್ಮಮೇಧ ಆಯ್ತಲ್ಲ,
ಆ ಪಿತೃಮೇಧ ಸಂಸ್ಕಾರದಲ್ಲಿ ಅದು ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ಲರಿಗೂ ಕೂಡ ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಎಲ್ರಿಗೂ ನಡೆಯೋದು ಪಿತೃಮೇಧ ಸಂಸ್ಕಾರ. ವೇದವಿದರಿಗೆ ಮಾತ್ರ ಇದು ಬ್ರಹ್ಮವೇದ ಪಿತೃಮೇಧದ ಜೊತೆಗೆ ಇದು ಸೇರುತ್ತೆ. ಇವೆಲ್ಲ ಡೀಟೇಲ್ಸು ಇದು ನೋಡಿ, ಶ್ರೇಯೋ ವಿಧಾನ ಗುರುಗಳು ಬರೆದಿದ್ದ ಪುಸ್ತಕ ಇದೆಯಲ್ಲ, ಶುಭದ ಕಾರ್ಯಗಳಿಗೆಲ್ಲ ಅದು ಯಾವುದು ಶುಭೋದಯ 1, 2. ಹಾಗೆ ಇದು ಶ್ರೇಯೋ ವಿಧಾನ, ಶ್ರೇಯಸ್ಸು ಆತ್ಮದ ಮುಂದಿನ ಇದು ಅಪರ ಕ್ರಿಯೆಗಳು ತಿಳಿಸುವಂತಹದ್ದು, ಅದನ್ನು ತಿಳಿಸೋದ್ರಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಹಾಗೆ ಸೊ ಇದಕ್ಕೆ ಬ್ರಹ್ಮಮೇಧ ಅಂತ ಅಂದ್ಬಿಟ್ಟು ಹೆಸರು. ಇಲ್ಲಿ ಗಾತುಂ ಯಜ್ಞಾಯ, ಆ ಯಕಾರ ಅನುದಾತ ಕೇಳಿಸ್ಬೇಕು. ಗಾತುಂ ಯಜ್ಞಾಯ, ಗಾತುಂ ಯಜ್ಞಪತಿಯೇ, ಈಗ ಹೇಳಿದ್ರೆ ಅದು ಅರ್ಥ ಬರೋಲ್ಲ. ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ, ಆಯ್ತಲ್ವಾ ಇದು? ಸ್ವಸ್ತಿರ್ಮಾನುಷೇಭ್ಯಃ 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 ಊರ್ಧ್ವಂ ಜಿಗಾತು ಭೇಷಜಂ ಊರ್ಧ್ವಂ ಜಿಗಾತು ಭೇಷಜಂ ಊರ್ಧ್ವಂ ಜಿಗಾತು ಭೇಷಜಂ ಶಂ ನೋ ಅಸ್ತು ದ್ವಿಪದೇ ಶಂ ನೋ ಅಸ್ತು ದ್ವಿಪದೇ ಶಂ ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಶಂ ಚತುಷ್ಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಶಾಂತಿ ಪಾಠ ಇದಕ್ಕೆ ಪ್ರವರ್ಗಕ್ಕೆ. ಹರಿ ಓಂ ಹರಿ ಓಂ ಹರಿ ಓಂ. ಚಿತ್ತಿಸೃಕ್ 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 ಚಿತ್ತಮಾಜ್ಯಂ 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 ವಾಗ್ವೇದಿಃ 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 ಆಧೀತಂ ಬರ್ಹಿಃ ಆಧೀತಂ ಬರ್ಹಿಃ ಆಧೀತಂ ಬರ್ಹಿಃ ಕೇತೋ ಅಗ್ನಿಃ ಕೇತೋ ಅಗ್ನಿಃ ಕೇತೋ ಅಗ್ನಿಃ ವಿಜ್ಞಾತಮಗ್ನಿಃ 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 ವಾಕ್ಪತಿರ್ಹೋತಾ ವಾಗ್ಪತಿರ್ಹೋತಾ ವಾಗ್ಪತಿರ್ಹೋತಾ ಮನ ಉಪಭಕ್ತಾ ಮನ ಉಪಭಕ್ತಾ ಮನ ಉಪಭಕ್ತಾ ಪ್ರಾಣೋ ಹವಿಃ ಪ್ರಾಣೋ ಹವಿಃ ಪ್ರಾಣೋ ಹವಿಃ ಸಾಮ ಆಧ್ವರ್ಯುಃ ಸಾಮಾಧ್ವರ್ಯುಃ ಸಾಮಾಧ್ವರ್ಯುಃ ವಾಚಸ್ಪತೆ ವಿಧೇನಾಮನ್ ವಾಚಸ್ಪತೆ ವಿಧೇನಾಮನ್ ವಾಚಸ್ಪತೆ ವಿಧೇನಾಮನ್ ವಿಧೇಮತೆ ನಾಮ ವಿಧೇಮತೆ ನಾಮ ವಿಧೇಮತೆ ನಾಮ ವಿಧೇಸ್ತ್ವಮಸ್ಮಾಕಂ ನಾಮ ವಿಧೇಸ್ತ್ವಮಸ್ಮಾಕಂ ನಾಮ ವಿಧೇಸ್ತ್ವಮಸ್ಮಾಕಂ ನಾಮ ವಾಚಸ್ಪತಿಃ ಸೋಮಂ ಪಿಬತು ವಾಚಸ್ಪತಿ ಸೋಮಂ ಪಿಬತು ವಾಚಸ್ಪತಿ ಸೋಮಂ ಪಿಬತು ಆಸ್ಮಾಸು ನೃಮ್ಣಂ ಧಾತ್ ಸ್ವಾಹಾ ಆಸ್ಮಾಸು ನೃಮ್ಣಂ ಧಾತ್ ಸ್ವಾಹಾ ಆಸ್ಮಾಸು ನೃಮ್ಣಂ ಧಾತ್ ಸ್ವಾಹಾ ಅಧ್ವರ್ಯಃ ಪಂಚ ಚ ಅಧ್ವರ್ಯಃ ಪಂಚ ಚ ಅಧ್ವರ್ಯಃ ಪಂಚ ಚ ಪೃಥಿವೀ ಹೋತಾ ಪೃಥಿವೀ ಹೋತಾ ಪೃಥಿವೀ ಹೋತಾ ದ್ಯೌರಧ್ವರ್ಯುಃ ಯೌರಧ್ವರ್ಯುಃ ಯೌರಧ್ವರ್ಯುಃ ರುದ್ರೋ ಅಗ್ನೀತ್ ರುದ್ರೋಗ್ನೀತ್
रुद्रो वीत बृहस्पतिरुपभक्ता 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 वाचस्पते वाचो वीर्येण वाचस्पते वाचो वीरेण वाचस्पते वाचो वीरेण संवृततमेन यक्षसे संवृततमेनायक्षसे संवृततमेनायक्षसे यजमानाय वार्यम् यजमानाय वार्यम् यजमानाय वार्यम् आसु भस्करस्मै आसुवस्करस्मै आसुवस्करस्मै वाचस्पतिः सोमं पिबति वाचस्पतिः सोमं पिबति वाचस्पतिः सोमं पिबति जजन दिव्य जजनदिन्द्रमिन्द्रियाय स्वाहा जजनदिन्द्रमिन्द्रियाय स्वाहा जजनदिन्द्रमिन्द्रियाय स्वाहा पृथिवी होता दश पृथिवी होता दश पृथिवी होता दश अग्निर्होता 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 अश्विना आध्वर्यु अश्विनाध्वर्यु अश्विनाध्वर्यु त्वष्टाग्नीत् त्वष्टागीत् त्वष्टागीत् मित्र उपभक्ता मित्र उपभक्ता मित्र उपभक्ता सोमः सोमस्य पुरोगाः सोमः सोमस्य पुरोगाः सोमः सोमस्य पुरोगाः शुक्रः शुक्रस्य पुरोगाः शुक्रः शुक्रस्य पुरोगाः शुक्रः शुक्रस्य पुरोगाः श्रातास्त इन्द्र सोमाः श्रातास्त इन्द्र सोमाः श्रातास्त इन्द्र सोमाः वातापेर्हवनश्रुतः स्वाहा वातापेर्हवनश्रुतः स्वाहा वातापेर्हवनश्रुतः स्वाहा अग्निर्होताष्टौ 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 सूर्यं ते चक्षुः सूर्यं ते चक्षुः सूर्यं ते चक्षुः वातं प्राणः वातं प्राणः वातं प्राणः द्यां पृष्ठं यापृष्ठम् यापृष्ठम् अन्तरिक्षमात्मा 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 अङ्गैर्यज्ञम् 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 अतिवेगं शरीरैः पृथिवीगं शरीरैः पृथिवीगं शरीरैः वाचस्पते छिद्रया वाचा वाचस्पते छिद्रया वाचा वाचस्पते छिद्रया वाचा अच्छिद्रया जिह्वा अच्छिद्रया जुह्वा अच्छिद्रया जुह्वा जुह्वा ಜಿಹ್ವಾ ಅಂದ್ರೆ ನಾಲಿಗೆ, ಜುಹ್ವಾ ಅಂದ್ರೆ ಜುಹೋತಿ. ನೋಡಿ ಪದ ಎಷ್ಟು ವ್ಯತ್ಯಾಸ. ಜಾಜು ಎರಡೇನೆ. ಏನ ಜುಹೋತಿ, ಜುಹೋತಿ ಅಂದ್ರೆ ಜುಹು, ಹೋಮ ಮಾಡು ಅಂತ. ಜುಹ್ವತಿ, ಜುಹೋತಿ. ಇದು ಅಚ್ಛಿದ್ರಿಯ ಜುಹ್ವಾ ಅಚ್ಛಿದ್ರ, ಅದರಿಂದ ಇದು ಮಾಡಬೇಕು. ಇದು ಈ ಯಜ್ಞೋಪವೀತ ಪ್ರತಿಷ್ಠೆ, ಅದರಲ್ಲಿ ಈ ಮಂತ್ರಗಳೆಲ್ಲ ಬರುತ್ತೆ. ಹಸುವಿನ ಗಂಜಲ,
ಅದರಲ್ಲಿ ಅದನ್ನೆಲ್ಲ ನೆನೆಸಿ ಯಜ್ಞೋಪವೀತಗಳನ್ನ ಪುಣ್ಯಾದ ಜಲದಿಂದ ಪ್ರೋಕ್ಷಣೆ ಮಾಡಿ ಪಂಚಗವ್ಯದ್ದು ಇವೆಲ್ಲ ಬರುತ್ತೆ. ಪ್ರತಿಷ್ಠಾ ಕ್ರಮ ಅಂತಾನೆ ಇದೆ, ಅವ್ರು ಹಾಕಿರ್ಬೇಕು ಇದರಲ್ಲಿ. ಯಾವುದು ಪುಸ್ತಕ? ವೇದ ಮಾರ್ಗದಲ್ಲೇ ಇರ್ಬೇಕು ಯಜ್ಞೋಪವೀತ ಪ್ರತಿಷ್ಠೆ. ಅದರಲ್ಲೂ ಕೂಡ ಇದರ ಉಪಯೋಗ ಇದೆ. ಇನ್ನೊಂದೇನು ಅಂದ್ರೆ ಬ್ರಹ್ಮಮೇಧ ಸಂಸ್ಕಾರ ನಡೆಸ್ಬೇಕಾದ್ರೆ ಈ ಇದ್ರದ್ದು ಪಾರಾಯಣ ಆಗ್ಬೇಕು, ತೈತ್ರಿ ಉಪನಿಷತ್ ಪಾರಾಯಣ ಆಗ್ಬೇಕು. ವೇದವಿದ್ ಆದವನಿಗೆ ನಡೆಸುವ ಸಂಸ್ಕಾರ ಅದರಲ್ಲಿ ಸ್ವಲ್ಪ ದೊಡ್ಡದಾಗತ್ತೆ. ಪಿತೃಮೇಧದ್ದೇನೆ ಬರುತ್ತೆ, ಅದರಲ್ಲಿ ಎಕ್ಸ್ಟ್ರಾ ಮಂತ್ರಗಳು ಇವೆಲ್ಲ ಸೇರುತ್ತೆ. ಅದಕ್ಕಾಗಿ ಬ್ರಹ್ಮಮೇಧ ಅಂತ ಹೆಸರು. ಅಚ್ಛಿದ್ರಯ ಜುಹ್ವಾ ದಿವಿ ದೇವಾನ್ ವೃಧಗಂ ತಾನೆ, ದಿವಿ ದೇವ ವೃಧಗಂ ಹೋತ್ರ ಮೇರಯಸ್ವ ಸ್ವಾಹಾ. ದಿವಿ ದೇವ ವೃಧಗಂ ಹೋತ್ರ ಮೇರಯಸ್ವ ಸ್ವಾಹಾ. ದಿವಿ ದೇವ ವೃಧಗಂ ಹೋತ್ರ ಮೇರಯಸ್ವ ಸ್ವಾಹಾ. ಸೂರ್ಯಂ ತೇ ನವ ಸೂರ್ಯಂತೆ ನವ ಮಹಾಹವಿರ್ಹೋತ ಮಹಾವಿರ್ಹೋತ ಸತ್ಯಹವಿರದ್ಭರ್ಯುಃ ಸತ್ಯಹವಿರದ್ಭರ್ಯುಃ ಸತ್ಯಹವಿರದ್ಭರ್ಯುಃ. ಅಚ್ಯುತ ಪಾಜಾ ಅಗ್ನೀತ್ ಅಚ್ಯುತ ಪಾಜಾ ಅಗ್ನೀತ್ ಅಚ್ಯುತ ಪಾಜಾ ಅಗ್ನೀತ್. ಅಚ್ಯುತ ಮನ ಉಪಭಕ್ತ ಅಚ್ಯುತ ಮನ ಉಪಭಕ್ತ ಅಚ್ಯುತ ಮನ ಉಪಭಕ್ತ. ಅನಾದೃಶ್ಯಶ್ಚ ಅಪ್ರತಿದೃಶ್ಯಶ್ಚ ಯಜ್ಞಸ್ಯಾಭಿಕರೌ ಅನಾದೃಶ್ಯಶ್ಚ ಪ್ರತಿದೃಶ್ಯಶ್ಚ ಯಜ್ಞಸ್ಯಾಭಿಕರೌ. ಅನಾದೃಶ್ಯಶ್ಚ ಪ್ರತಿದೃಶ್ಯಶ್ಚ ಯಜ್ಞಸ್ಯಾಭಿಕರೌ. ಅಯಾಸ್ಯ ಉದ್ಘಾತ ಅಯಾಸ್ಯ ಉದ್ಘಾತ ಅಯಾಸ್ಯ ಉದ್ಘಾತ. ವಾಚಸ್ಪತೆ ಹೃದ್ವಿಧೇನಾಮನ್ ವಾಚಸ್ಪತೆ ಹೃದ್ವಿಧೇನಾಮನ್ ವಾಚಸ್ಪತೆ ಹೃದ್ವಿಧೇನಾಮನ್. ವಿಧೇಮತೆ ನಾಮ ವಿಧೇಮತೆ ನಾಮ ವಿಧೇಮತೆ ನಾಮ ವಿಧೇಸ್ತ್ವಮಸ್ಮಾಕಂ ನಾಮ ವಿಧೇಸ್ತ್ವಮಸ್ಮಾಕಂ ನಾಮ ವಿಧೇಸ್ತ್ವಮಸ್ಮಾಕಂ ನಾಮ. ವಾಚಸ್ಪತಿ ಸೋಮಮಪಾದ್ ವಾಚಸ್ಪತಿ ಸೋಮಮಪಾದ್ ವಾಚಸ್ಪತಿ ಸೋಮಮಪಾದ್. ಮಾ ದೈವ್ಯಸ್ತಸ್ತುಶ್ಚೇದಿ ಮಾ ಮನುಷ್ಯಃ ಮಾ ದೈವ್ಯಸ್ತಸ್ತು ಚೇದಿ ಮಾ ಮನುಷ್ಯಃ. ಮಾ ದೈವ್ಯಸ್ತಸ್ತು ಚೇದಿ ಮಾ ಮನುಷ್ಯಃ. ಮಾ ದೈವ್ಯಃ ತಸ್ತುಷಶ್ಚ. ಗೊತ್ತೈತೆ ಪದ ಬಿಡಿಸಿದ್ರೆ ಈ ತೆಲುಗು ಪುಸ್ತಕ ನಾನ್ ಕಲ್ತಿದ್ದಿದ್ರಲ್ಲೇನೆ. ಮಾದೈವ್ಯಸ್ತಂತುಶ್ಚೇದಿ ತಂತು ಈಗದ ತಸ್ತು ಅನ್ನೆ ಸಕಾರ. ಮಾ ದೈವ್ಯಸ್ತಂತುಶ್ಚೇದಿ ಮಾ ಮನುಷ್ಯಃ. ಮಾ ದೈವ್ಯಸ್ತಂತುಶ್ಚೇದಿ ಮಾ ಮನುಷ್ಯಃ. ಮಾ ದೈವ್ಯಸ್ತಂತುಶ್ಚೇದಿ ಮಾ ಮನುಷ್ಯಃ. ತಂತು ಮಾ ಛೇದಿ ಪ್ರಜಾತಂತು ಮಾ ವ್ಯವಚ್ಛೇದ್ಸಿ. ಏನದಂದ್ರೆ ಪ್ರಜಾತಂತು ಮಾ ವ್ಯವಚ್ಛೇದ್ಸಿ. ತಂತು ಅಂದ್ರೆ ಕಂಟಿನ್ಯೂಟಿ, ಕೊಂಡಿ, ಲಿಂಕು. ಅಂದ್ರೆ ಬ್ರಹ್ಮಚಾರಿಯಾಗಿ ಇರಬೇಡ, ಇನ್ನು ವಂಶದ ಇದನ್ನ ಕಂಟಿನ್ಯೂ ಮಾಡೋ, ಕುಲದ ಇದರದಕ್ಕೆ. ಪ್ರಜಾತಂತು ಮಾ ವ್ಯವಚ್ಛೇದ್ಸಿ. ಎಲ್ರೂ ಸನ್ಯಾಸಿಗಳಾಗಿ ಇಂತಿಲ್ಲ ಅಲ್ಲಿ. ಮನುಷ್ಯನಿಗೆ ಡಿಫ್ರೆಂಟ್ ಸ್ಟೇಜಸ್. ಬ್ರಹ್ಮಚರ್ಯ, ಗೃಹಸ್ಥರಾಗಬೇಕು. ಅದು ಎಕ್ಸೆಪ್ಷನ್, ಅದು ಬೇರೆ ಬೇರೆ. ಗೊತ್ತೈತೆ?
ಸನ್ಯಾಸ ಸ್ವೀಕಾರ ಮಾಡೋದು. ಇನ್ನೂ ಒಂದೇನು ಇದ್ರಲ್ಲಿ ಗಮನವಾದದ್ದು ಅಂದ್ರೆ, ಸನ್ಯಾಸಿಗಳಾಗೋರು ಕೂಡ ಮೊದಲು ಗೃಹಸ್ಥರಾಗಿರ್ಬೇಕು. ಇದು ಮಧ್ವ ಸಂಪ್ರದಾಯದಲ್ಲಿ ಬ್ರಹ್ಮಚಾರಿಗಳು ಡೈರೆಕ್ಟ್ ಹೋಗೋದು. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಯಾರೇ ಆಗ್ಲಿ, ತೆಂಗ್ಲೇನೋ ಒಡಗ್ಲೇನೋ ಪರಕಾಲ ಮಠವ ಅಹೋಬಲ್ ಮಠವ ಆಂಡವನ್ನು ಯಾರೇ ಆಗ್ಲಿ, ಅವರು ಯಾವಾಗ ಸನ್ಯಾಸ ಇವ್ರಿಗೆ ಸ್ವೀಕಾರ? ಮೇ ಬಿ ಅರೌಂಡ್ 40, 50, 60 ಆ ವರ್ಷಕ್ಕೆ. ಅಷ್ಟರಲ್ಲಿ ಏನು ಅಂದ್ರೆ, ಇವರಿಗೆ ಮಕ್ಕಳಾಗಿ ಆ ಮಕ್ಕಳು ಓದಿ ಅವರಿಗೆ ಸಂಸ್ಕಾರ ಏನ್ ಕೊಡ್ಬೇಕು ಅವ್ರು ಕೊಟ್ಟು ಅವ್ರ ಕೆಲಸದಲ್ಲಿ ನಿಂತ್ಬಿಟ್ರೆ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದರ್ ಲೆಗ್ಸ್. ಆಮೇಲೆ ದೇರ್ ಇಸ್ ನೋ ಕಮಿಟ್ಮೆಂಟ್ ಫಾರ್ ದಿ ಪೇರೆಂಟ್ಸ್. ಹಾಗೆ ಪತ್ನಿಗೂ ಕೂಡ ಇವನು ಅವಳ ಜೀವಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಮಾಡಿಬಿಟ್ಟು ದೆನ್ ಈ ಶುಡ್ ಕಮ್ ಔಟ್ ಫ್ರಮ್ ದಿಸ್ ಬಾಂಡೇಜ್. ಅದು ನಿಜವಾದ ಸನ್ಯಾಸ. ಅವರುಗಳು ತಮಾಷೆ ಮಾಡ್ತಾರೆ, ಏನ್ ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಆದ್ಮೇಲೆ ಆಮೇಲೆ ಎಂತದ್ದು ಸನ್ಯಾಸ ಅಂತ. ನಿಜವಾದ ಸನ್ಯಾಸ ಇದು. ಯಾಕೆಂದ್ರೆ ಪುನಃ ಆಮೇಲೆ ಯಾವ ಬೈಕೇನೂ ಇರಬಾರ್ದು. ತನ್ನ ಸ್ವಂತ ಮಗನೇ ಬಂದ್ರೆ ಅಥವಾ ತನ್ನ ಹೆಂಡತಿನೇ ಬಂದ್ರು ಕೂಡ ಈ ಶುಡ್ ಟ್ರೀಟ್ ಆನ್ ಪಾರ್ ವಿತ್ ಅದರ್ ಶಿಷ್ಯರು ಯಾರು ಇದ್ದಾರೆ ಬರ್ತಾರೆ ಅವ್ರ ತರ ಅಷ್ಟೇನೆ. ಓ ನಮ್ಮವ್ರು ಬಂದ್ರು, ನಮ್ದು ಆ ಬಂಧನ ಬರಬಾರದು. ಇದು ಸನ್ಯಾಸ ನಮ್ಮಲ್ಲಿ. ಅದಕ್ಕಾಗಿ ಪ್ರಜಾತಂತು ಮಾ ವ್ಯವಚ್ಛೇತ್ಸಿಹಿ, ಕಂಟಿನ್ಯೂಟಿ ಆಫ್ ದಿ ಪ್ರಾಜನಿ, ಕುಲದ ಆಯಾಯ ಗೋತ್ರದಿದೆಯಲ್ಲ ಅದ್ರದ್ದು ಕಂಟಿನ್ಯೂಟಿ ಇರಬೇಕು, ಬೇಕಾಗಬಾರದು ಅಂತ. ಹಾಗೆ ಇಲ್ಲಿ ಮಾ ದೈವ್ಯಸ್ತಂತು ಛೇದಿಮಾ ಮನುಷ್ಯ, ಮನುಷ್ಯನಾಗಿ ಇದು ಬಂದಿದ್ದು. ಮಾ ದೈವ್ಯ ತಂತು ಛೇದಿ ಮಾ ಮನುಷ್ಯ ಇದೆ ಅಂದ್ರೆ ಎಲ್ಲವೂ ಸಹಜವಾಗಿ ಬರುವಂತಹದ್ದು ಸ್ಟೇಜಸ್. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹೀಗೆ ಅದಕ್ಕೆ ಬಂದಿದ್ದರು. ನಮೋ ದಿವೇ ನಮೋ ದಿವೇ ನಮೋ ದಿವೇ ನಮಃ ಪೃಥಿವ್ಯೈ ಸ್ವಾಹ ನಮಃ ಪೃಥಿವ್ಯೈ ಸ್ವಾಹ ನಮಃ ಪೃಥಿವ್ಯೈ ಸ್ವಾಹ ಅಪಾತ್ರೀಣಿ ಚ ಅಪಾತ್ರೀಣಿ ಚ ಅಪಾತ್ರೀಣಿ ಚ ವಾಗ್ಘೋತ 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 ಈಕ್ಷಾಪತ್ನಿ ಈಶಾ ಪತ್ನಿ ಈಶಾ ಪತ್ನಿ ವಾತೋಧ್ವರ್ಯುಃ 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 ಆಪೋಭಿಗರಃ 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 ಮನೋಹವಿಃ 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 ತಪಸಿ ಜುಹೋಮಿ ತಪಸಿ ಜುಹೋಮಿ ತಪಸಿ ಜುಹೋಮಿ ಭೋರ್ಭುವಸ್ಸುವಃ ಭೂರ್ಭುವಸ್ಸುವಃ ಭೂರ್ಭುವಸ್ಸುವಃ ಬ್ರಹ್ಮಸ್ವಯಂಭೋ 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 ಬ್ರಹ್ಮಣೇ ಸ್ವಯಂಭುವೇ ಸ್ವಾಹಾ ಬ್ರಹ್ಮಣೇ ಸ್ವಯಂಭುವೇ ಸ್ವಾಹಾ ಬ್ರಹ್ಮಣೇ ಸ್ವಯಂಭುವೇ ಸ್ವಾಹಾ ವಾಗ್ಘೋತಾನವ ವಾಗ್ಭೋತಾನವ ವಾಗ್ಭೋತಾನವ ಬ್ರಾಹ್ಮಣ ಏಕಹೋತ ಬ್ರಾಹ್ಮಣ ಏಕಹೋತ ಬ್ರಾಹ್ಮಣ ಏಕಹೋತ ಸಯಜ್ಞಃ 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 ಸಮೇ ದದಾತು ಪ್ರಜಾಂ ಪಶೂಂ ಪುಷ್ಟಿಂ ಯಶಃ ಸಮೇ ದದಾತು ಪ್ರಜಾಂ ಪಶೂನ್ ಪುಷ್ಟಿಂ ಯಶಃ ಸಮೇ ದದಾತು ಪ್ರಜಾಂ ಪಶೂನ್ ಪುಷ್ಟಿಂ ಯಶಃ ಪ್ರಜಾಂ ಪಶೂನ್ ಪುಷ್ಟಿಂ ಪ್ರಜಾನ್ ಪಶೂನ್ ಪುಷ್ಟಿಂ ಯಶಃ ಯಜ್ಞಶ್ಚ ಮೇ ಭೂಯಾತ್ ಯಜ್ಞಶ್ಚ ಮೇ ಭೂಯಾತ್ ಯಜ್ಞಶ್ಚ ಮೇ ಭೂಯಾತ್ ಅಗ್ನಿರ್ದ್ವಿಹೋತ 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 ಸಭರ್ತಾ 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 ಸಮೇ ದದಾತು ಪ್ರಜಾಂ ಪಶೂನ್ ಪುಷ್ಟಿಂ ಯಶಃ ಸಮೇ ದದಾತು ಪ್ರಜಾಂ ಪಶೂನ್ ಪುಷ್ಟಿಂ ಯಶಃ
समे ददातु प्रजां पशून् पुष्टिं यशः भर्ता च मे भूयात् भर्ता च मे भूयात् भर्ता च मे भूयात् पृथिवी त्रिहोता त्रिहोता पृथिवी त्रिहोता पृथिवी त्रिहोता सप्रतिष्ठा 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 समे ददातु प्रजां पशून् पुष्टिं यशः समे ददातु प्रजां पशून् पुष्टिं यशः समे ददातु प्रजां पशून् पुष्टिं यशः प्रतिष्ठा च मे भूयात् प्रतिष्ठा च मे भूयात् प्रतिष्ठा च मे भूयात् अन्तरिक्षं चतुर्होता अन्तरिक्षं चतुर्होता अन्तरिक्षं चतुर्होता सविष्ठाः सविष्टाः सविष्टाः समे ददातु प्रजां पशून् पुष्टिं यशः समे ददातु प्रजां पशून् पुष्टिं यशः समे ददातु प्रजां पशून् पुष्टिं यशः निष्ठाश्च मे भूयात् विष्ठाश्च मे भूयात् विष्ठाश्च मे भूयात् वायुः पञ्चहोता वायुः पञ्चहोता वायुः पञ्चहोता स प्राणः सप्राणः सप्राणः समे ददातु प्रजां पशून् पुष्टिं यशः समे ददातु प्रजां पशून् पुष्टिं यशः समे ददातु प्रजां पशून् पुष्टिं यशः प्राणश्च मे भूयात् प्राणश्च मे भूयात् प्राणश्च मे भूयात् चन्द्रमा षड्ढोता चन्द्रमा षड्ढोता चन्द्रमा षड्ढोता स ऋतून् कल्पयाति स ऋतून् कल्पयाति स ऋतून् कल्पयाति समे ददातु प्रजां पुष्टिं पशून् समे ददातु प्रजां पशून् पुष्टिं यशः समे ददातु प्रजां पशून् पुष्टिं यशः समे ददातु प्रजां पशून् पुष्टिं यशः ಏನಿಲ್ ಬಂತು ಅಂದ್ರೆ ಹತ್ತದ ಕಡೆಗೆ ಹೋಯ್ತು ಮನಸ್ಸು. ಚಂದ್ರಮ ಷಡ್ಹೋತ, ಒಬ್ಬೊಬ್ರು ಹೋತ ಅಂದ್ರೆ ಏನು, ಹವಿಸ್ಸನ್ನ ಸಮರ್ಪಣೆ ಮಾಡೋನು. ಹೋತ ಉದ್ಗಾತ ಧ್ವರ್ಯೋ ಇವರೆಲ್ಲ ಯಜ್ಞದಲ್ಲಿ ಬರುವಂತವ್ರು. ಚಂದ್ರ ಅವನಿಂದ ಋತುನ್ ಕಲ್ಪಯಾತಿ ಅಂದ್ರೆ ಚಂದ್ರನ ಮೂಮೆಂಟ್ಸ್ ಇದೆಯಲ್ಲ ಅದರಿಂದ ಈ ಋತುಗಳಾಗುತ್ತೆ. ಋತುಗಳಿಂದ ಏನು, ನಿಮಗೆ ಇವಾಗ ಶಿಶಿರ ಋತು, ಚಳಿಗೆ ಎಲ್ಲ ಎಲೆಗಳೆಲ್ಲ ಉದುರ್ತು, ಹೊಸ ಹೊಸ ಎಲೆಗಳು ಉಂಟಾಯ್ತು. ಇವೆಲ್ಲ ಋತುಗಳ ಕಾಲಕ್ಕೆ ಸರಿಯಾಗಿ ಆಯಾಯ ಹಣ್ಣುಗಳು ಬಿಡೋದು, ಸೀಸನಲ್ ಋತುಗಳು ಅದು ಉಂಟಾಗೋದು ಅವನಿಂದ ಅಂತ. ಸಮೇದ ಧಾತು ಪ್ರಜಾಂ ಪಶೂನ್ ಪುಷ್ಟಿಂ ಯಶಃ ಋತವಚ್ಚ ಮೇ ಕಲ್ಪಂತಾಂ ಋತವಶ್ಚ ಮೇ ಕಲ್ಪಂತಾಂ ಋತವಶ್ಚ ಮೇ ಕಲ್ಪಂತಾಂ ಅನ್ನಗಂ ಸಪ್ತಹೋತ ಅನ್ನಗಂ ಸಪ್ತಹೋತಾ ಅನ್ನಗಂ ಸಪ್ತಹೋತಾ ಸ ಪ್ರಾಣಸ್ಯ ಪ್ರಾಣಃ ಸಪ್ರಾಣಸ್ಯ ಪ್ರಾಣಃ ಸಪ್ರಾಣಸ್ಯ ಪ್ರಾಣಃ ಸಮೇ ದದಾತು ಪ್ರಜಾಂ ಪಶೂನ್ ಪುಷ್ಟಿಂ ಯಶಃ ಸಮೇ ದದಾತು ಪ್ರಜಾಂ ಪಶೂನ್ ಪುಷ್ಟಿಂ ಯಶಃ ಸಮೇ ದದಾತು ಪ್ರಜಾಂ ಪಶೂನ್ ಪುಷ್ಟಿಂ ಯಶಃ ಪ್ರಾಣಸ್ಯ ಚ ಮೇ ಪ್ರಾಣೋ ಭೂಯಾತ್ ಪ್ರಾಣಸ್ಯ ಚ ಮೇ ಪ್ರಾಣೋ ಭೂಯಾತ್ ಪ್ರಾಣಸ್ಯ ಚ ಮೇ ಪ್ರಾಣೋ ಭೂಯಾತ್ ದ್ಯೌರಷ್ಟಹೋತ ಯೌರಷ್ಟಹೋತಾ ಯೌರಷ್ಟಹೋತಾ ಸೋನಾದೃಶ್ಯಃ 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 ಹೇಳಿ
समे ददातु प्रजां पशून् पुष्टिं यशः अनादृश्यश्च भूयासम् अनादृश्यश्च भूयासम् अनादृश्यश्च भूयासम् आदित्यो नवहोता आदित्यो नवहोता आदित्यो नवहोता सतेजस्वी 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 समेददातु प्रजा पशून् पुष्टिं यशः तेजस्वी च भूयासम् तेजस्वी च भूयासम् तेजस्वी च भूयासम् प्रजापतिर्दश होता प्रजापतिर्दश होता प्रजापतिर्दश होता स इदगं सर्वम् सरिदगं सर्वम् सरिदगं सर्वम् समे ददातु प्रजां पशून् पुष्टिं यशः सर्वं च मे भूयात् सर्वं च मे भूयात् सर्वं च मे भूयात् प्रतिष्ठा प्राणश्च मे भूयादनादृश्यः सर्वं च मे भूयात् प्रतिष्ठा प्राणश्च मे भूयात् अनादृश्यः सर्वं च मे भूयात् प्रतिष्ठा प्राणश्च मे भूयात् अनादृश्यः सर्वं च मे भूयात् ब्राह्मणो यज्ञोऽग्निः ब्राह्मणो यज्ञोऽग्निः ब्राह्मणो यज्ञोऽग्निः नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतम् आच्योड्भं ममामुष्यवो हरिः ओम् श्रीकृष्णार्पणमस्तु मेधाहमेतं पुरुषं महान्तम् आदित्यवर्णं तमसस्तु पारे सर्वाणि रूपाणि विजित्य वीरा नामानि गत्वाभिवदन्यदास्ते धाता पुरस्ताद्यमुदा जहार शक्रप्रविद्वान् प्रतिशश्चतस्रः तमेवं विद्वान् अमृतय भवति नान्यः पन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् देहनागं महिमानः सचन्ते यत्र पूर्वे साध्याः सन्ति देवाः वेदपुरुषं सम्भावना अच्युतः प्रीयताम् शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति।